ಹೆಚ್ಚಳ ಖಂಡಿಸಿ ಇಂದಿನಿಂದ ಅನಿರ್ದಿಷ್ಟಾವಧಿ ಲಾರಿ ಮಾಲೀಕರ ಮುಷ್ಕರ 70% ಸಕ್ಸಸ್ ಆಗಿದ್ದು, ಎಪಿಎಂಸಿ ಸೇರಿದಂತೆ ರಸ್ತೆಯ ಪಕ್ಕದಲ್ಲಿಯೇ ಲಾರಿ ನಿಂತಲ್ಲೇ ನಿಂತಿತ್ತು. ಇತ್ತ ಸಾರಿಗೆ ಸಚಿವ ಸಂಧಾನವೂ ವಿಫಲವಾಗಿದ್ದು, ನಾಳೆಯೂ ಪ್ರತಿಭಟನೆ ಮುಂದುವರಿಯಲಿದೆ. ಡೀಸೆಲ್ ರೇಟ್ ಹೈಕ್ ಖಂಡಿಸಿ ಲಾರಿ ಮಾಲೀಕರ ಮುಷ್ಕರ. ಸಾರಿಗೆ ಸಚಿವರ ಸಂಧಾನ ಸಭೆ ವಿಫಲ, ನಾಳೆಯೂ ಸ್ಟ್ರೈಕ್. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇಂದು ಲಾರಿ ಮಾಲೀಕರು ತೀವ್ರವಾಗಿ ಪ್ರತಿಭಟನೆ ನಡೆಸಿದರು. ಇಂದು 9 ಲಕ್ಷಕ್ಕೂ ಅಧಿಕ ಸರಕು ಸಾಗಾಟದ ವಾಹನಗಳು ರಸ್ತೆಗಿಳಿಯದೆ ನಿಂತಲ್ಲೇ ನಿಂತಿದ್ವು. ನಿನ್ನೆ ಮಧ್ಯರಾತ್ರಿಯಿಂದಲೇ ಹೆವಿ ವಾಹನಗಳ ಮುಷ್ಕರಕ್ಕೆ ಕರೆ ಕೊಡುತ್ತಿದ್ದಂತೆ ಯಶವಂತಪುರ ಎಪಿಎಂಸಿ ಯಾರ್ಡ್ ಸೇರಿದಂತೆ ಸಿಟಿಯ ಹಲವು ಕಡೆ ಸರಕು ಸಾಗಾಟದ ವಾಹನಗಳಿಲ್ಲದೆ ಬಿಕೋ ಎನ್ನುತ್ತಿತ್ತು. ಮುಷ್ಕರದ ಕಾವು ಜಾಸ್ತಿ ಆಗ್ತಿದ್ದಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡು ಲಾರಿ ಮಾಲೀಕರ ಸಂಘದ ಜೊತೆ ಶಾಂತಿನಗರದ ಕೆಎಸ್ಆರ್ಟಿಸಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಆದರೆ ಸಭೆ ಮಾತ್ರ ಯಶಸ್ವಿಯಾಗಲಿಲ್ಲ. ಡೀಸೆಲ್ ರೇಟ್ ಹಾಗೂ ಟೋಲ್ ದರ ಇಳಿಕೆ ಮಾಡಿ ಅಂತ ಲಾರಿ ಮಾಲೀಕರು ಪಟ್ಟು ಹಿಡಿದಿದ್ರು. ಆದರೆ ಕೆಲವೊಂದು ಬೇಡಿಕೆಗಳನ್ನ ಸಿಎಂ ಜೊತೆ ಚರ್ಚೆ ಮಾಡಿ ನೋಡ್ತೀನಿ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ರು. ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು: ಬಾರ್ಡರ್, RTO, ಚೆಕ್ ಪೋಸ್ಟ್. ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತೆಗೆದಿದ್ದಾರೆ, 14 ಸ್ಟೇಟ್ ಅಲ್ಲಿ ತೆಗೆದಿದ್ದಾರೆ ಅಂತ ಹೇಳಿದ್ವಿ. ಸೌತ್ ಅಲ್ಲಿ, ಆಂಧ್ರ ಪ್ರದೇಶದಲ್ಲಿ ಮಾತ್ರ ತೆಗೆದಿದ್ದಾರೆ. ಒಟ್ನಲ್ಲಿ ಸಂಧಾನ ವಿಫಲವಾಗಿದ್ದು, ನಾಳೆಯೂ ಮುಷ್ಕರ ಮುಂದುವರಿಯಲಿದೆ. ರೈತರಿಗೆ ಮತ್ತೊಂದು ಕಡೆ ಮಾರುಕಟ್ಟೆ ವರ್ತಕರಿಗೆ ಭಾರೀ ಹೊಡೆತ ಬೀಳುವ ಸಾಧ್ಯತೆ ಇದ್ದು, ಬೇರೆ ರಾಜ್ಯದಿಂದ ಬಂದಿರೋ ಲಾರಿ ಚಾಲಕರಿಗೆ ಮತ್ತೆ ರಸ್ತೆ ಬದಿಯಲ್ಲಿ ಮಲಗೋ ಸ್ಥಿತಿ ನಿರ್ಮಾಣ ಆಗಿರೋದಂತೂ ಪಕ್ಕಾ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.